ನನ್ನನ್ನು ಎಲ್ಲೋ ನೀನು ಮಾಯಗೊಳಿಸಿದೆ. ನೀನು ಮಾಯ ಆಗಿಬಿಟ್ಟೆ. ಈಗ ಈ ರೂಪದಲ್ಲಿ ಇದ್ದೀಯ ನೀನು. ಬಾ ಬಾ ಈಕೆಯನ್ನು ಬಲಾತ್ಕಾರ ಮಾಡುವುದಕ್ಕಾಗಿ ಮುಂದಾಗ್ತಾ ಇದ್ದೇವೆ. ರಕ್ಷಿಸುವವರು ಯಾರು ಇಲ್ಲನೋ ಹಾಗೆ ಭಾವಿಸಬೇಡ. ಇಂತಹ ದುಷ್ಕೃತ್ಯವನ್ನು ಮಾಡುವುದರಿಂದ ನಿನ್ನನ್ನು ಶಿಕ್ಷಿಸುವುದಕ್ಕೆ ಬಂದವ ನಾನು ಯಾರು ಗೊತ್ತಾ? ಅಯೋಧ್ಯೆಯ ಅಧಿಪತಿ ಉತ್ತಮ. ಅವಳನ್ನು ಮದುವೆಯಾಗುವುದಕ್ಕೆ ಮುಂದುವರಿಯುತ್ತಿರುವಂತಹ ವೇಳೆಯಲ್ಲಿ ಅಡ್ಡ ಹಿಡಿದೆ. ನೀನು ಮದುವೆ ಆಗುವುದಾ? ಮುಖ ಹೇಗುಂಟು ಎನ್ನುವುದು ನೀನು ಸರಿಯಾಗಿ ನೋಡಿದ್ದೆ. ನನ್ನ ಮುಖವನ್ನು ಕನ್ನಡಿಯಲ್ಲಿ ನಾನು ನೋಡಿದ್ದೇನೆ, ಚೆನ್ನಾಗುಂಟು. ಏ ಹುಡುಗ, ನಿನಗೆ ಬೇಡ ಇತ್ತು ಪದಭರಿತವಾದ ಆನೆಯನ್ನು ಕೆಳಗಿದಂತಾಯಿತು ನಿನ್ನ ಈ ದೇಹ. ನನ್ನ ಪಾಲಿಗೆ ನೀನು ಕುರಿ ಮಾರಿ ಇದ್ದ ಹಾಗೆ ನಿನ್ನನ್ನು ಬೇಟೆಯಾಡುವುದಕ್ಕಾಗಿ ಬಂದಿದ್ದೇನೆ. ನಿನ್ನ ಆಟ ಸಾಕು, ಇಲ್ಲಿಗೆ ನಿಲ್ಲಿಸ್ತೇನೆ. ನೀನು ಇಲ್ಲಿಗೆ ಕಳಿಸ್ತೇನೆ ಗೊತ್ತಾ? ಯಮಲೋಕಕ್ಕೆ. ಹುಟ್ಟಿದವ ಜ್ವಾಲಾಸುರನಾಗಿದ್ದೇನೆ. ನನ್ನ ಹತ್ತಿರಕ್ಕೆ ಬಂದರೆ ನೀನು ಸುಟ್ಟು ಹಾಕಿ ಬಂದರೆ
ಶುಭವಾಗಲಿ. ಸಂತೋಷವಾಯಿತು. ಯಾಕಂದ್ರೆ ಹಸಿದ ಸಿಂಹದ ಬಾಯಿಗೆ ಹುಲ್ಲೆ ಮರೆಯಲು ಸಿಕ್ಕಿದಾಗಿಯೇ ಹೇಗೆ ಅನುಭವ ಆಗುತ್ತೆ, ಆ ಅನುಭವವನ್ನು ಪಾಲಿಗಾಯಿತು. ದೇವರ ಹಾಗೆ ಬಂದು ನನ್ನ ಕಷ್ಟವನ್ನು ಪಾರು ಮಾಡಿದವರು ಮೊದಲಾಗಿ ಶರಣಾಗಿದ್ದೇನೆ ಸ್ವಾಮಿ. ಆದ್ರೆ ಒಂದು ನನ್ನ ಪ್ರಾಣವನ್ನು ಮಾನವನ್ನು ಕಾದವರು ಯಾರು ಎನ್ನುವಂತಹ ಜಿಜ್ಞಾಸೆ ಉಂಟೆ. ಹಾಗಾಗಿ ನೀವು ಯಾರು, ಎಲ್ಲಿಂದ ಬಂದವರು ಎಲ್ಲವನ್ನು ಸವಿಸ್ತಾರವಾಗಿ ಹೇಳ್ತೀನಿ. ನನ್ನ ಕರ್ತವ್ಯವನ್ನು ಮಾಡಿದೆ. ಧ್ರುವನ ಸೋದರ ನಾನು ರಕ್ಷಣೆ ಮಾಡಿದ್ದೇನೆ, ಉಪಕಾರವಾಯಿತು ಎನ್ನುವ ಹಾಗೆ ನೀನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀಯ. ಹೇಗೆ ಸಲ್ಲಿಸಬೇಕೆನ್ನುವುದೇ ಅರ್ಥವಾಗುತ್ತಾ ಇದೆ. ಇದನ್ನು ಮಾಡುವಂತಹ ಉದ್ದೇಶದಿಂದ ನಾನು ಈ ಕಾರ್ಯವನ್ನು ಕೈಗೊಂಡದ್ದಲ್ಲ. ನಾನು ಮಹೀಪಾಲನಾಗಿದ್ದೇನೆ. ವರ್ತಮಾನ ಕಾಲದ ಅಯೋಧ್ಯೆಯ ಅಧಿಪತಿ ಉತ್ತಮ ನಾಮಕ ನಾನು. ಇನ್ನೂ ವೈಷ್ಣವಾಗಿದೆ. ಧ್ರುವನ ತಮ್ಮ. ಹಾಗೆ ಅಂತ ದುಷ್ಟನ ಅಟ್ಟುಳಿ ಹೆಚ್ಚಾಗಿದೆ ಎನ್ನುವಂತಹ ವಿಚಾರವನ್ನು ಆಕಾಶಾಸ್ತ್ರದಿಂದ ಎಲ್ಲವನ್ನೂ ಅರ್ಥ ಮಾಡಿಕೊಂಡೆ. ಈ ಜ್ವಾಲಾಸುರನ್ನು ಅರಸುತ್ತಾನನು ಬಂದವ ಕಣ್ಣಿಗೆ ಕಾಣ ಸಿಕ್ಕಿದ, ನನ್ನಿಂದ ಹತನಾಗಿ ಹೋದ. ನಿನಗೇನು ಉಪಕಾರವಾಯಿತು, ನಾನು ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ. ಯಾರು ಬರ್ತಾ ಇತ್ತು? ಅರಿಗಜಗೆ ದರಿಯೇ ಸಾಹಸ ದುರಿಯ ಸಿಡಿಲ ಮರಿಯೇ ಸಿಡಿಲ ಮರಿಯೇ ಇದೆಲ್ಲಿಂದ ಪ್ರಶ್ನೆ ಮೂಡಿ ಬರುವುದು ಸ್ವಾಭಾವಿಕ. ಇವಳ ತಂದೆಯಪ್ಪ ನಾನು ಸೌರಭ್ಯ. ಇವಳೊಂದಿಗೆ ಬಂದಂತಹ ಸಖಿಯರಲ್ಲಿ ಒಬ್ಬಳು ಒಂದು ತಿಳಿಸಿ, ಯಾವನೊಬ್ಬ ದುಷ್ಟ ರಾಕ್ಷಸ ಇವಳನ್ನು ಹಿಂಸಿಸ್ತಾ ಇದ್ದಾನೆ. ರಕ್ಷಿಸುವುದಕ್ಕೆ ಬಡ ಬ್ರಾಹ್ಮಣನಿಂದ ಸಾಧ್ಯವಾಗುವುದಿಲ್ಲ. ಆದರೆ ಜನ್ಮಪಟ್ಟ ತಂದೆಯಾಗಿ ಆ ಕರ್ತವ್ಯ ನಿರ್ವಹಿಸಬೇಕಂತೆ. ಆದ ಕಾರಣ ಇಲ್ಲಿಗೆ ಬಂದಾಗ ಅವನ ವಧೆ ನಿನ್ನಿಂದ ಆಯಿತು. ಈಗ ಯಾರು ಎನ್ನುವಂತಹ ವಿಷಯ ಇವಳೊಡನೆ ಮಾತನಾಡುವಂತಹ ವಿಷಯ ಕೇಳಿದಾಗ ಎಂತಹ ಮಹನೀಯನಪ್ಪ ನೀವು. ಸುಭದ್ರವಾಗಿರುವಂತಹ ಹಿನ್ನೆಲೆ, ಎಳೆಯ ಬಾಲಕನಾದಂತಹ ಧ್ರುವ
ಶ್ರೀಮನ್ ಮಹಾವಿಷ್ಣುವನ್ನು ಸಾಕ್ಷಾತ್ಕರಿಸಿಕೊಂಡವರು ಅಂತಹವನ ತಮ್ಮನಾಗಿ ಈ ರೀತಿಯಾದಂತಹ ಕೃತ್ಯವನ್ನು ಮಾಡಿದ್ದೆನ್ನುವಾಗ ಮನಸ್ಸು ಕುಡಿಯುತ್ತಾ ಇದೆ. ನಿಜವಾದಂತಹ ಅರ್ಥದಲ್ಲಿ ವೈರಿಗಳು ಎನ್ನುವಂತಹ ಆನೆಯ ಸಮೂಹಕ್ಕೆ ಕೇಸರಿ ಸದೃಶನಾಗಿ ವಿಜೃಂಭಿಸುತ್ತಾ ಇರುವುದೇನು. ಬೆಂಕಿ ಮೇಲೆ ಕೂಡಿವಂತಹ ಜ್ವಾಲಾಸು ದೇವತೆಗಳಿಂದಲೂ ಅವನನ್ನು ನಿರ್ಗಮಿಸುವುದಕ್ಕೆ ಅಶಕ್ಯವಾಗಿ ಅಂತಹವನನ್ನು ಬಲಿಸಿ ಲೋಕಕ್ಕೆ ಕ್ಷೇಮವನ್ನು ಶಾಂತಿಯನ್ನು ಒದಗಿಸಿ ನನ್ನ ಮಗಳ ಮಾನವನ್ನು ಪ್ರಾಣವನ್ನು ಕಾಪಾಡಿದ್ದೆ. ಕೃತಜ್ಞತೆ ಎಂಬುದಾಗಿ ಹೇಳಿದೆ, ಔಪಚಾರಿಕ ಮಾಡ್ತಾರೆ. ಆದರೆ ನಿನ್ನಲ್ಲಿ ಒಂದು ಉಪಕಾರವಾಗಬೇಕು. ಏನು ಬೇಕು ಹೇಳಿ ಸ್ವಾಮಿ. ಹೇಳ್ತೀಯ? ನನ್ನ ಮಾತನ್ನು ನೆರವೇರಿಸ್ತೀಯ? ಹೇಗೂ ಇವಳ ಮಾನವನ್ನು ಪ್ರಾಣವನ್ನು ನೀನು ಕಾಪಾಡಿದ್ದೀಯ. ಜೀವನದುದ್ದಕ್ಕೂ ಇವಳ ಮಾನಕ್ಕೂ ಪ್ರಾಣಕ್ಕೂ ನೀನೇ ರಕ್ಷಕರಾಗಿರಬೇಕು ಎನ್ನುವಂತಹ ಭಾವನೆ ಅರ್ಥವಾಗಿಲ್ಲ ಅಂತಾದರೆ ಸರಳವಾಗಿ ಹೇಳ್ತೇನೆ. ಮಕ್ಕಳನ್ನು ಸಲಹಿ ಅವರ ಜೀವನಕ್ಕೊಂದು ದಾರಿಯನ್ನು ತೋರಿಸಬೇಕಾದದ್ದು ತಂದೆ ತಾಯಿಯವರ ಕರ್ತವ್ಯ. ಗಂಡು ಮಕ್ಕಳಂತಾದರೆ ಜೀವನ ನಿರ್ವಹಣೆ, ಹೆಣ್ಣು ಮಕ್ಕಳಿಗೆ ಮದುವೆ ಜೀವನ ನಮ್ಮ ಮಣ್ಣಿನ ಅಲ್ವೇ? ನಿನಗಿಂತ ಯೋಗ್ಯನಾಗಿರುವಂತಹ ಅವರ ನನ್ನ ಮಗಳಿಗೆ ಇನ್ನೊಬ್ಬ ಸಿಕ್ಕುವುದಕ್ಕೆ ಸಾಧ್ಯವೇ? ಆದ ಕಾರಣವೇ ಇವಳನ್ನು ವಿವಾಹವಾಗಿ ನನ್ನ ಕನ್ಯಾಸರಿ ನಿಮ್ಮಂತಹ ಮಹಾತ್ಮರು ಹೇಳಿದಾಗ ಆಗುವುದಿಲ್ಲ ಒಲ್ಲೆ ಎನ್ನುವ ಹಾಗೆ ಹೇಳುವಂತಹ ಸ್ವಭಾವ ನನ್ನದಲ್ಲ. ನನಗೆ ತಕ್ಕುದಾದಂತಹ ಕನ್ಯೆ ಇವಳು, ಅವಳಿಗೆ ತಕ್ಕುದಾದಂತಹ ವರ ನಾನು ಎನ್ನುವುದನ್ನು ನೀವೇ ಸೂಚಿಸಿದ್ದೀರಿದ್ದಾದ್ರೆ ಖಂಡಿತ. ಕೇವಲ ಒಂದು ಸೂಚನೆ, ನಾವು ಮಾನವರು ಕಾರ್ಯವನ್ನು ಎಸಗುವುದು ಯಾಕೆ? ಮಕ್ಕಳಿಗೊಂದು ನೀತಿಯ ಮಾತನ್ನು ಹೇಳ್ತಾರೆ. ನೀವು ಮಾಡುವಂತಹ ಕಾರ್ಯವನ್ನು ಯಾರು ಮೆಚ್ಚದೇ ಇದ್ದು ಅಡ್ಡಿಲ್ಲ, ದೇವರು ಮೆಚ್ಚಬೇಕು. ದೇವತೆಗಳಿಗೆ ಪ್ರಿಯವಾಗುವ ಹಾಗೆ ನಾವು ನಡೆದುಕೊಳ್ಳಬೇಕು. ನಿಮ್ಮ ಈ ಮದುವೆಯ ಸಮಾರಂಭಕ್ಕೆ ಕಾರ್ಯಕ್ರಮಕ್ಕೆ ದೇವತೆಗಳ ಅನುಗ್ರಹ ಇದೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ಅದು ದೇವೇಂದ್ರನು ಶಕ್ತಿಯನ್ನು ಹರಸಿದ್ದಾರೆ. ಆದರೆ ಇದು ವೈಯಕ್ತಿಕವಾಗಿ ಜನ್ಮಪುತ್ರ ತಂದೆ ಹಾಕಿಕೊಳ್ಳಲು ಮಕ್ಕಳು ಹೆಣ್ಣಿನ ಜೀವನ ನಿಜವಾಗಿ ಪ್ರಾರಂಭವಾಗುವುದು ಮದುವೆ ಮಂಟಪದಲ್ಲಿ. ಇದು ಲೋಕದವರು ಹೇಳುವಂತಹ ಮಾತು. ಈ ಕ್ಷಣದಿಂದ ನೀನು ಜೀವನ ಕರ್ಮ ಭಕ್ತಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೀಯ. ಮಾತು ಹೇಳುತ್ತೇನೆ, ಶಚಿದೇವಿಯ ಪರಿಪೂರ್ಣವಾದ ಅನುಗ್ರಹಕ್ಕೆ ಪಾತ್ರಳಾದಂತಹ ನಿನಗೆ ನಾನು ಪ್ರತ್ಯೇಕವಾದಂತಹ ಮಾತನ್ನು ಹೇಳುವ ಅವಶ್ಯಕತೆ ಇದೆ. ಆದರೂ ತಂದೆಯ ಸ್ಥಾನದಲ್ಲಿ ಒಂದು ಮಾತನ್ನು ಹೇಳಬೇಕಾಗಿದೆ. ಛಾಯಾನುವರ್ತಿನಿ, ಗಂಡನ ನೆರಳಾಗಿ ಬದುಕಬೇಕಂದ್ರೆ ಗಂಡನ ಹಿಂದೆ ಹೋಗಬೇಕು ಅಂತಲ್ಲ. ಪ್ರಾತಃ ಕಾಲದಲ್ಲಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತಾಗ ನಮ್ಮ ನೆರಳು ನಮ್ಮ ಹಿಂಭಾಗದಲ್ಲಿ ಪೂರ್ವದಲ್ಲಿ ಇರ್ತದೆ. ಅದೇ ರೀತಿಯಾಗಿ ಮದುವೆಯಾದ ವಸತಿನಲ್ಲಿ ಗಂಡನಿಂದ ದೂರದಲ್ಲಿ ಇರಬೇಕು. ಮಧ್ಯಾಹ್ನದ ವೇಳೆಯಲ್ಲಿ ನೆರಳು ನಮ್ಮ ಕಾಲಬುಡದಲ್ಲಿ ಇರ್ತದೆ, ಕಾಣಿಸುವುದಿಲ್ಲ. ಜೀವನದ ಮಧ್ಯಾಹ್ನದಲ್ಲಿ ಗಂಡ ಹೆಣ್ಣಿರುವಂತಹದ್ದು ಬೇರೆ ಬೇರೆಯಾಗಿ ಕಾಣಿಸಬಾರದು. ನೋಡುವುದಕ್ಕಿರುವ ಕಣ್ಣುಗಳಾಗುವ ದೃಷ್ಟಿ ಒಂದೇ ಆಗಿರಬೇಕು. ಮಾಡುವುದಕ್ಕಿರುವಂತಹ ಕೆಲಸಗಳಿಗೆ ಕೈಗಳನ್ನು ಹಾಕುವ ಕೆಲಸ ಒಂದೇ ಆಗಿರಬೇಕು. ಹೋಗುವುದಕ್ಕಿರುವಂತಹ ದಾರಿ ಒಂದೇ ಆಗಬೇಕು. ಜೀವನದ ಸಂಧ್ಯೆಯ ಸಮಯದಲ್ಲಿ ಸಾಯಂಕಾಲದ ನೆರಳು ಹೇಗೆ ನಮ್ಮ ಮುಂಭಾಗದಲ್ಲಿ ಇರ್ತದೆಯೋ ಅದೇ ರೀತಿಯಾಗಿ ಗಂಡನ ಮುಂಭಾಗದಲ್ಲಿ ನಿಂತು ಅವನನ್ನು ಮುನ್ನಡೆಸಬೇಕಾದ ಹೆಂಡತಿಯಾದವು ಕರ್ತವ್ಯ. ಈ ರೀತಿಯಾಗಿ ಬದುಕಿದರೆ ನಿಜವಾದ ಅರ್ಥದಲ್ಲಿ ಪತಿವ್ರತೆ ಆಗ್ತಾಳೆ. ಪ್ರಥಮ ಪೂಜೆ ಗೊಪ್ಪು ತಿಹರು ಪತಿವ್ರತೆಯಲ್ಲಿ ಜಗತ್ತು. ಪತಿವ್ರತೆಯರ ಕಾಲಿನ ಅಡಿಯ ಧೂಳನ್ನು ಪ್ರಸಾದ ಎಂಬುದಾಗಿ ಮೂರು ಮೂರ್ತಿಗಳೇ ಸ್ವೀಕರಿಸ್ತಾರೆ. ಸೌದಾಮಿನಿಯ ತಂದೆ ಸೌರಭೆಯ ಅಲ್ಲ, ಸೌರಭೆಯ ಮಗಳು ಉತ್ತಮವಾಗಿ ಎನ್ನುವಂತಹ ಹೆಸರನ್ನು ನಿರ್ಮಿಸಿದಂತಾರೆ. ಬನ್ನಿ ಉಳಿದಂತಹ ಕಾರ್ಯಕ್ರಮ